ಮುಳಬಾಗಿಲು ತಾಲೂಕು ಕೀಡುವಳ್ಳೆ ಗ್ರಾಮದಲ್ಲಿ ಸಲಾಪುರಮ್ಮ ಜಾತ್ರೆ ಇವತ್ತು. ಪ್ರತಿ ವರ್ಷ ಬಂದಂಗೆ ಈ ಸರಿ ಬಂದಿದ್ದೀನಿ. ನಮ್ಮ ಆತ್ಮೀಯರಾದಂತ ಚಂಗರಾಯಪ್ಪನವರು, ನಮ್ಮ ಸತೀಶ್ ಅವರು, ರವಿ ಅವರು ಆಹ್ವಾನ ಮಾಡಿದ್ರು. ಪ್ರತಿ ವರ್ಷ ಕರೀತಾರೆ. ಕೀಳುವಳ್ಳಿ ಅಂದ್ರೆ ಬಹಳ ಇಷ್ಟ. ಯಾಕಂದ್ರೆ ಇಲ್ಲಿ ಒಂದ್ಸಾರಿ ನಾವು ಪಂಪ್ ಹೌಸ್ ಇದೆಯಲ್ಲ, ಇಲ್ಲೆಲ್ಲ ರಸ್ತೆ ಮಾಡಿ ಕೆಲಸ ಮಾಡಿಸಿದ್ವಿ ಕಾಮಗಾರಿನ. ಅದು ಹೋಗಕ್ ಆಗ್ತಾ ಇಲ್ಲ ರಸ್ತೆ. ಈಗ ಹೆಂಗಿದೆ ಗೊತ್ತಿಲ್ಲ, ಈಗ ಚೆನ್ನಾಗಿದೆ ಅಂತೆ. ಇನ್ನೇನಾದ್ರೂ ಸಣ್ಣ ಪುಟ್ಟ ಕಾಮಗಾರಿ ಏನು ಉಳಿದಿಲ್ಲ. ಯಾಕಂದ್ರೆ ನಾವು ದೇವರಾಶ್ರಮದಿಂದ ಈಗ ಎಳಗೊಂಡಲ್ಲಿ ರಸ್ತೆ ಮಾಡಿದ್ವಿ, ಒಂಚೂರು ಮಾಡಿಲ್ಲ. ಈಗ ಪ್ಯಾಚ್ ಹಾಕಿದ್ದಾರೆ, ಬಹಳ ಖುಷಿ ಆಯ್ತು, ಸಂತೋಷ ಆಯ್ತು. 300 ಮೀಟರ್ ಅದನ್ನ ಮಾಡ್ಸೋಣ. ಈಗ ಈ ಊರಲ್ಲಿ ಈ ಗ್ರಾಮದಲ್ಲಿ ಜನ ದೇವರು ಅಂದ್ರೆ ಯಾವುದೋ ಒಂದು ಪಕ್ಷ ಭೇದ ಇದ್ದಂಗೆ ಕೆಲಸ ಮಾಡ್ತಾರೆ. ಅದೊಂದು ನನ್ನ ಸಪೋರ್ಟರ್ಸ್. ನಾನಾಗ ಕಾಂಗ್ರೆಸ್ ಸಪೋರ್ಟೆಡ್ ಕ್ಯಾಂಡಿಡೇಟ್ ಆದಾಗ ಇವರೆಲ್ಲ ನಾನು ಸಪೋರ್ಟ್ ಮಾಡಿ ಗೆಲ್ಸಿದ್ರು. ನನ್ನ ಕೈಲಾದ ಕೆಲಸ ನಾನು ಮಾಡಿದ್ದೀನಿ. ನನ್ಗೆ ಅಷ್ಟೇ ಸಾಕು. ದೇವರಲ್ಲಿ ಅದೇ ಬೇಡ್ಕೊಳ್ಳೋದು, ಒಂದು ಅವಕಾಶ ಸಿಗುತ್ತೆ ಸೇವೆ ಮಾಡ್ಬೇಕು. ಅದು ಸೇವೆ ಮಾಡಿದೀನಿ. ಮುಂದಿನ ದಿನಗಳಲ್ಲಿ ಏನಾಗುತ್ತೋ ದೇವ್ರಿಗೆ ಗೊತ್ತೋ. ಸಲಾಪುರಮ್ಮನಿಗೆ ಹೇಳ್ಬಿಟ್ಟಿದೀನಿ, ನೀವ್ ಹೆಂಗ್ ಹೇಳ್ತೀರ ಹಂಗೆ ತಾಯಿ, ನಮ್ದೇನಿಲ್ಲ ಅಂತ. ಯಾಕಂದ್ರೆ ಎಲ್ಲ ದೇವ್ರ ಕೈಲಿದೆ. ನನಗೆ ಅದೇ ಆಶ್ಚರ್ಯ ಆಗುತ್ತೆ. ಜನಗಳಿಂದ ಅಭಿಮಾನ ನನ್ನ ಮೇಲೆ ಇಟ್ಕೊಂಡು ಇಷ್ಟೇ ಉತ್ಸುಕತೆಯಿಂದ ನನ್ನ ಬರಮಾಡ್ಕೊಂಡು ದೇವರ ದರ್ಶನ ಎಲ್ಲ ಮಾಡಿಸಿದ್ರು. ಚಂಗರಾಯಪ್ಪನವರು ಫೋನ್ ಮಾಡಿದ್ರು, ನಾನು ದುಬೈನಲ್ಲಿದ್ದೆ, ಫೋನ್ ಮಾಡಿದ್ರು, ಬರ್ತೀನಪ್ಪ ಅಂತ. ಕರೆಕ್ಟ್ ಆಗಿ ನಾನು ನೆನ್ನೆ ಬಂದೆ, ಇವತ್ತು ಇಲ್ಲಿ ಬಂದಿದ್ದೀನಿ. ಜನಗಳ ಕೋರಿಕೆ ಗೊತ್ತು, ಅದು ಅವ್ರಿಗೆ. ನಮ್ಮ ರಾಮಪ್ಪನವರು ಮೆಂಬರು. ನನ್ ಕಂಡ್ರೆ ಭಾರಿ ಇಷ್ಟ ಅವ್ರಿಗೆ. ಓಕೆ, ಬರ್ತೇನೆ ಇದೀನಲ್ಲ, ಇನ್ನೇನು ಬರೋದು. ಕರೆದಾಗೆಲ್ಲ ಬರ್ತೀನಪ್ಪ, ಯಾವ ಇಲ್ಲ ಅನ್ನಲ್ಲ. ಯಾರೇ ಕರೀಲಿ ನಾನು ಕ್ಷೇತ್ರದಲ್ಲಿ ಬರ್ತೀನಿ. ಏನೋ ನಮ್ಗೆ ನಿಮ್ಗೆ ಬಾಂಧವ್ಯ ಹಳೆ ಜನ್ಮದ ಪುಣ್ಯ ಅಂತ ಕಾಣುತ್ತೆ ಈ ಬಾಂಧವ್ಯ. ಮುಳಬಾಗಲ್ದು ನಮ್ದು. ಅದಕ್ಕೆ ಈ ಕರ್ಮಭೂಮಿ ನನಗೆ ನಾವು ಅವರು ಇವರನ್ನ ಎಲ್ಲ ಒಂದೇ ಅನ್ನೋ ತರ ನೋಡಿ. MLA ಅಂದ್ಮೇಲೆ ಎಲ್ರಿಗೂ MLAನೇ ಅಲ್ವಾ. ಹಾಗಾಗಿ ಎಲ್ರಿಗೂ ಕೆಲಸ ಕಾರ್ಯಗಳು ಕೇಳಿದವ್ರಿಗೆ ಕೈಲಾದ ಮಟ್ಟ ಮಾಡಿದೀವಿ. ಅವಕಾಶ ಸಿಕ್ಕಿದಾಗ ಮಾಡ್ಬೇಕಷ್ಟೇನೆ. ನಾವು ಅದನ್ನ ಉಪಯೋಗಿಸ್ಕೋಬೇಕು, ಜನಗಳ ಸೇವೆ ಮಾಡ್ಬೇಕು, ಜನಗಳ ಮನಸ್ಸಲ್ಲಿ ಉಳಿಬೇಕು. ಆ ಕೆಲಸ ಏನಾದ್ರು ಮಾಡಿದ್ರೆ ನನ್ಗನ್ಸುತ್ತೆ ಜನಗಳಿಗೆ ಆ ಮಾಡಿದ ಸೇವೆಗೋಸ್ಕರ ನನ್ನ ಗುರ್ತಿಸಿ ಕರೀತಾರಲ್ಲ, ಈ ನಮ್ಮೂರಿಗೆ ಬನ್ನಿ, ಇದಕ್ಕೆ ಬನ್ನಿ, ಜಾತ್ರೆಗೆ ಬನ್ನಿ, ಪೂಜೆಗೆ ಬನ್ನಿ, ಯಾವ್ರಿಗೆ ಬನ್ನಿ ಅಂತ. ಸೊ ಇದು ಮುಂದುವರಿಲಿ. ಇನ್ನೇನು ಕರೆದಾಗ ನಾನು ಬರ್ತಾ ಇರ್ತೀನಿ. ದೇವರು ಅಂದ್ರೆ ನಮಗೂ ಅಷ್ಟೇ. ಬಂದು ದೇವ್ರ ಮೇಲೆ ನಂಬಿಕೆ ಇದೆ ನನಗೆ. ನಾನು ನಾಸ್ತಿಕ ಅಲ್ಲ, ದೇವ್ರ ಮೇಲೆ ನಂಬಿಕೆ ಇರೋಂಥ ವ್ಯಕ್ತಿ. ಜನಗಳ ಭಾವನೆಯನ್ನು ಅರ್ಥ ಮಾಡ್ಕೊಂಡು ಕೆಲಸ ಮಾಡುವಂತ ವೃತ್ತಿ ನಂದು. ಮುಂದಿನ ದಿನಗಳಲ್ಲೂ ಅಷ್ಟೇನೆ ಏನೇ ಇದ್ರು ನನಗೆ ಹೇಳಿ. ಕಾಂಗ್ರೆಸ್ ಅಲ್ಲಿ ಇದ್ದೀನಿ ನಾನೀಗ. ಕಾಂಗ್ರೆಸ್ ನಮ್ಮ ರೂಲಿಂಗ್ ಗವರ್ಮೆಂಟ್ ಇದೆ. ನಾನು ಕೈಲಾದ ಸಪೋರ್ಟ್ ಮಾಡ್ತೀನಿ. ಅಭಿವೃದ್ಧಿ ಕಾರ್ಯಗಳ ವಿಷಯದಲ್ಲಿ ನಾನು ಹೇಳೋದು ಅಂತ ಹೇಳ್ತಾ ನಿಮ್ಗೆಲ್ಲ ಒಂದ್ಸಿ ಇವತ್ತು ಕರೆದಿರಲ್ಲ ನೀವೆಲ್ಲ ನಮ್ಮ ಲೀಡರ್ಗಳು, ಚಂಗರಾಯಪ್ಪ ಇರ್ಬೋದು, ಸತೀಶ್ ಇರ್ಬೋದು, ರವಿ ಇರ್ಬೋದು, ರಾಮಪ್ಪ ಇರ್ಬೋದು, ಗ್ರಾಮದ ಮುಖಂಡರುಗಳೆಲ್ಲ ಕರೆದು ನಮ್ಗೆ ಇಷ್ಟೊಂದು ಸನ್ಮಾನ ಮಾಡಿ ದೇವ್ರ ದರ್ಶನ ಮಾಡೋದಕ್ಕೆ ನಿಮ್ಗೆಲ್ಲ ವಂದನೆಗಳು.